ಮೈಕ್ರೋ ಇವು ಇದ್ದಾವೆ ಸರ್, ನ್ಯೂಟ್ರಿಯೆಂಟ್ಸ್ ಇದ್ದಾವೆ ಸರ್. ಆಮೇಲೆ ಇದನ್ನು ನಾವು ತ್ಯಾಜ್ಯಗಳನ್ನು ಭೂಮಿಯಲ್ಲಿಟ್ಟು ಇದನ್ನು ಕೊಟ್ಟು ಬಿಟ್ಟಿವಿ ಅಂದ್ರೆ ಸರ್, ಅರಣ್ಯದಲ್ಲಿರ್ತಕ್ಕಂಥ ವ್ಯವಸ್ಥೆ ಕ್ರಿಯೇಟ್ ಆಗಿಬಿಡುತ್ತೆ ಸರ್. ಆಟೋಮೆಟಿಕ್ ಉಳುಮೆ ಬಿಡ್ಬೇಕು ಸರ್. ಮೊದಲು ಒಣ ಬೇಸಾಯದಲ್ಲಿ ಆಳವಾದ ಉಳುಮೆ ಬಿಡಬೇಕು, ನೀರಾವರಿಯಲ್ಲಿ ಪೂರ್ಣ ಪ್ರಮಾಣದ ಉಳುಮೆ ಬಿಟ್ಬಿಡ್ಬೇಕು. ನಾವು ಪ್ರಕೃತಿ ಕೆಟ್ಟಿರೋದು ಅದನ್ನ ಹಾಕಿ ಇದನ್ನ ಹಾಕಿ ಅನ್ನೋದಕ್ಕಿಂತ ಮನುಷ್ಯನ ಹಸ್ತಕ್ಷೇಪದಿಂದನೇ ಪ್ರಕೃತಿ ಕೆಡಾಕತ್ತೆ ಸರ್. ಅದು ಹಾಕೋದು ಬಿಡೋದು ಎರಡನೇ ಮಾತು ಸರ್. ಬಟ್ ಪ್ರಕೃತಿನ ಹೆಚ್ಚು ತೊಂದರೆಗೆ ಗೀಡು ಮಾಡ್ತಕ್ಕಂಥದ್ದು ಮನುಷ್ಯ ಸರ್. ಯಾಕಂದ್ರೆ ಅಲ್ಲಿ ಜೀವ ವೈವಿಧ್ಯತೆ ಇರ್ತದೆ ಸರ್. ಅಲ್ಲಿ ನಾವು ಏನು ಮಾಡ್ತೀವಿ, ನಮ್ಮ ಜ್ಞಾನ ತುಂಬ ಒಳ್ಳೆ ಜ್ಞಾನ ಅಂದ್ಕೊಂಡು ಪ್ರಕೃತಿಗೆ ವಿರುದ್ಧವಾದ ಕೆಲಸ ಮಾಡೋದೇ ನಾವು ಮಾಡೋ ಒಂದೇ ತಪ್ಪು. ನಮ್ಮ ಹಸ್ತಕ್ಷೇಪನೇ ಎಲ್ಲದಕ್ಕೆ ಮೂಲ ಕಾರಣನೇ ಅದೇ ಸರ್ ಅಂತ. ನಾವು ಬೆಳೆಗಳಿಗೆ ವಿಷಯುಕ್ತವಾಗಿರ್ತಕ್ಕಂಥ ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ತೀವಿ. ರೋನ್ ಸ್ವಲ್ಪ ಅದಿತ್ತು ಸ್ವಲ್ಪ ಅದಲ್ಲ ಹಾಂ, ಇಲ್ಲಿ ಹೆಸರು ಇದುಗಳನ್ನು ಜೀವಾಮೃತ ಅಂತೇಳಿ ಇದನ್ನು ಕೀಟನಾಶಕಗಳನ್ನು ಸಾಯಿಸೋದಕ್ಕೆ, ರೋಗಗಳನ್ನು ಮುಕ್ತ ಮಾಡಿಸೋದಕ್ಕೆ ನಾವು ಏನು ಮಾಡ್ತೀವಿ ಇದನ್ನು. ಹಾಂ ಸರ್. ಉಳಿ ಮಜ್ಜಿಗೆ ಶಿಲೇಂಧ್ರ ನಾಶಕ ಸರ್. ಹಾಂ, ಇದು ಉಳಿ ಮಜ್ಜಿಗೆ ಶಿಲೇಂಧ್ರ ನಾಶಕ. ದಶಪರ್ಣಿ ಕೀಟನಾಶಕ. ಹಾಂ, ಗೋಮೂತ್ರ ಸರ್. ಇದೆಲ್ಲ ಬೇರೆ ಮೇಲೆ ಸಿಂಪಡಣೆ ಮಾಡಕ್ಕೆ ಸರ್. ಇದು ಸರ್ ಇದನ್ನ ಭೂಮಿಗೂ ಕೊಡ್ಬೋದು ಸರ್, ಗಂಜು ಮಾಡ್ಬೋದು ಸರ್, ಸ್ಪ್ರೇ ಮಾಡ್ಬೋದು ಸರ್. ಆ ನಂತರ ಇಲ್ಲೇನಿದೆಯಲ್ಲ ಸರ್, ಇದು ಕಲ್ಕಿ ಕಲ್ಚರ್ ಅಂತ ಸರ್, ಗುಜರಾತಿಂದ ತಂದಿರೋದು ಸರ್. ಇದು ಅಲ್ಲಿ ನಮ್ಮ ಬೇರೆ ಒಬ್ಬರು ರೈತರು ಹೋಗಿ, ನಮ್ಮ ಸ್ಥಳೀಕರ ಒಬ್ಬರು ರೈತರು ಹೋಗಿ ತೊಗೊಂಡ್ಬಂದು ನನಗೆ ಕೊಟ್ಟಿರೋ ಸರ್. ಹಾಂ ಸರ್. ಉಳಿದಿದ್ವೆಲ್ಲ ಜೀವಾಮೃತ ನಾವೇ ಮಾಡ್ಕೊತೀವಿ ಸರ್. ಸಾವಯವ ಅವೆಲ್ಲ ಸಿಂಪಡಣೆ ಮಾಡಕ್ಕೆ ಬರ್ತಾವ ಸರ್? ಸಿಂಪಡಣೆ ಮಾಡ್ಬೋದು ಸರ್, ಭೂಮಿಗೆ ಕೊಡ್ಬೋದು ಸರ್, ಎಲ್ಲದೂ ಮಾಡ್ಬೋದು. ಯಾಕಂದ್ರೆ ಈಗ ಮೊನ್ನೆ ನ್ಯೂಸ್ ಪೇಪರ್ ಏನು ಬಂದು ಸರ, ಎಲ್ಲ ತರಕಾರಿಗಳಲ್ಲಿ ಸೀಸ ಅವು ಎಲ್ಲ ರಾಸಾಯನಿಕಗಳಿದ್ದಾವೆ, ಕಿಡ್ನಿ ಫೇಲ್, ಹಾರ್ಟ್ ಫೇಲ್ ಅಂತ ಕೇಳ್ತಾ ಇದ್ದೀವಿ ಸರ್. ಇವೆಲ್ಲ ಸಿಂಪಡಣೆ ಮಾಡೋದ್ರಿಂದ ರೋಗಗಳನ್ನು ಕಂಟ್ರೋಲ್ ಆಗ್ತವೆ, ಬೆಳೆ ಚೆನ್ನಾಗಿ ಬರುತ್ತೆ. ಒಂಥರ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಬೆಳೆಗಳನ್ನು ಈ ರೈತರು ನಮಗೆ ಹನುಮಂತಪ್ಪ ವಾಲಿಕರ್ ಸರ್ ಅಂತಂದು ಹೇಳಿ ನಮಗೆ ರೈತರಿಗೆ ಇವತ್ತು ಅಮೃತವನ್ನು ಉಣಬಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕಂತಂದರೆ ನಾವು ಟೊಮಾಟೊ ತಗೊಳ್ರಿ, ಕೊತ್ತಂಬರಿ ತಗೊಳ್ರಿ, ಅದರಲ್ಲಿ ಎಲ್ಲದು ಏನಾಗ್ತಿದೆ ಅಂದರೆ ಯೂರಿಯಾ, DAP ಇವೆಲ್ಲವುಗಳು ಸೀಸ ಅಂತಕ್ಕಂಥವುಗಳು ಅದರಲ್ಲಿ ಸ್ಟೋರೇಜ್ ಆಗ್ತಾಯಿದೆ ಅಂತ ಕೇಳ್ಪಡ್ತಾ ಇದ್ದೀವಿ. ಹಾಗಾಗಿ ಇಂಥ ಸಾವಯವ ಕೃಷಿ ರೈತರು ಇಲ್ಲಿ ಬಂದು ತಿಳ್ಕೊಂಡು ಸಾವಯವ ಉತ್ಪನ್ನಗಳನ್ನು ನಾವೇನರ ಕೊಂಡುಕೊಂಡ್ನಪ್ಪ ಅಂತಂದರೆ ಅದು ನಮಗೆ ತುಂಬ ಉಪಯುಕ್ತ ಆಗುತ್ತೆ. ದಶಪರ್ಣಿ ಕೀಟನಾಶಕ ಅಂಥೇಳಿ ನೋಡಿರಿ, ನಾವೆಲ್ಲ ಕೀಟನಾಶಕಗಳನ್ನ ಪಾಯ್ಸನ್ ಅದನ್ನ ಸಿಂಪಡಣೆ ಮಾಡ್ತೀವಿ. ಆ ಸಿಂಪಡಣೆ ಮಾಡಿದ ಕೀಟಗಳು ಅದನ್ನು ಸೇವಿಸಿ ಅವು ಸಹ ಸ್ಟ್ರಾಂಗ್ ಇರೋದು ಕೊಡ್ರಿ, ಸಾಯ್ತಾನೆ ಇಲ್ಲ ಹುಳುಗಳು ಅಂತ ನಾವು ಈ ಕೀಟನಾಶಕಗಳನ್ನು ಮಾರ್ತಕ್ಕಂಥ ಅಂಗಡಿಯಲ್ಲಿ ಹೋಗಿ ನಾವು ಕೇಳ್ತೀವಿ. ಬಟ್ ಇದೆಲ್ಲ ಸಿಂಪಡಣೆ ಮಾಡೋದ್ರಿಂದ ಕೀಟ ಬಾಧೆ ಇರೋದಿಲ್ಲ, ಆ ಕೀಟಗಳೆಲ್ಲ ಹೋಗುತ್ತೆ ಮತ್ತು ನಮಗೆ ಆರೋಗ್ಯಕ್ಕೆ ಚೆನ್ನಾಗಿ. ಇಲ್ಲಿ ನೋಡಿರಿ, ಬೆರಣಿ ನಮ್ಮ ಉತ್ತರ ಕನ್ನಡ ಭಾಷೆ ಕುಳ್ಳು ಅಂತ ಹೇಳ್ತೀವಿ ನಾವು. ಈ ಕೌಡಂಗ್ ಕೇಕ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಬೆರಣಿಗಳನ್ನು ತಟ್ಟಿದ್ದೀವಿ. ಇದು ಎದಕ್ಕೆ ಬರ್ತಾರ? ಉರುಲಾಗಿ ಬರ್ತಲ್ಲ ಸರ್? ಭೂಮಿ ಗುಡನು ಅದನ್ನು ಕೊಳೆ ಹಾಕಿ ಹಾಂ ಗೊಬ್ಬರವಾಗಿ ನಾವು ಇದು ಮಾಡ್ತೀವಿ. ಅದು ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿ ವರ್ಕ್ ಮಾಡುತ್ತೆ. ಹಾಂ ರೀ.